ನಮಸ್ಕಾರ ಸ್ನೇಹಿತರೆ, ವಿರಾಜ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಇಂದಿನ ವಿಡಿಯೋದಲ್ಲಿ ನಾವು 10ನೇ ತರಗತಿಯ ತ್ರಿಭುಜಗಳು ಎಂಬ ಪಾಠದ ಬಗ್ಗೆ ನೋಡೋಣ. ಅದರಲ್ಲಿ ನಾವು ಅಭ್ಯಾಸ 2.2ರ ಮೊದಲನೇ ಲೆಕ್ಕವನ್ನು ನಾವು ಇಂದಿನ ವಿಡಿಯೋದಲ್ಲಿ ಬಿಡಿಸೋಣ. ಮೊದಲನೇ ಪ್ರಶ್ನೆ ಹೇಗಿದೆ ಅಂತಂದ್ರೆ, ಚಿತ್ರ 2.17ರ 1 ಮತ್ತು 2ರಲ್ಲಿ ಡಿಇ ಸಮಾಂತರ ಬಿಸಿ ಅಂತ ಕೊಟ್ಟಿದ್ದಾರೆ. ಆದರೆ 1ರಲ್ಲಿ ಇಸಿ ಅನ್ನ ಮತ್ತು 2ರಲ್ಲಿ ಎಡಿ ಅನ್ನ ಕಂಡು ಹಿಡಿಯಿರಿ ಅಂತ ಅವರು ಕೊಟ್ಟಿದ್ದಾರೆ. ಇಲ್ಲಿ ಎರಡು ಚಿತ್ರಗಳನ್ನ ಕೊಟ್ಟಿದ್ದಾರೆ. ಮೊದಲನೇ ಚಿತ್ರದಲ್ಲಿ ಏನಂತ ಹೇಳಿದ್ದಾರೆ ಅವರು, ಇಸಿ ಅನ್ನ ಕಂಡು ಹಿಡಿಯಿರಿ ಮತ್ತು 2ರಲ್ಲಿ ಎಡಿ ಅನ್ನ ಕಂಡು ಹಿಡಿಯಿರಿ ಅಂತ ಅವರು ಕೊಟ್ಟಿದ್ದಾರೆ. ಈಗ ಅವ್ರು ಏನು ಕೊಟ್ಟಿದ್ದಾರೆ ಅಂದ್ರೆ, ನಮ್ಗೆ ಇಲ್ಲಿ ಎಡಿ ಅಂದ್ರೆ ಚಿತ್ರ 1ರಲ್ಲಿ ಏನು ಕೊಟ್ಟಿದ್ದಾರೆ, ಎಡಿ ಅಂದ್ರೆ ಎಷ್ಟು ಕೊಟ್ಟಿದ್ದಾರೆ, ನಮ್ಗೆ ಇಲ್ಲಿ ಚಿತ್ರ 1ರಲ್ಲಿ ಎಡಿ ಅಂದ್ರೆ 1.5 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಎಇ ಅಂದ್ರೆ ಎಷ್ಟು ಕೊಟ್ಟಿದ್ದಾರೆ, 1 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಹಾಗೆ ಡಿ ಬಿ ಅಂದ್ರೆ ಏನು ಕೊಟ್ಟಿದ್ದಾರೆ, 3 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ನಾವು ಏನು ಕಂಡು ಹಿಡಿಬೇಕು ಅಂತ ಹೇಳಿದ್ದಾರೆ ಅವರು, ಇಸಿ ಅನ್ನ ಕಂಡು ಹಿಡಿಯಿರಿ ಅಂತ ಅವರು ಹೇಳಿದ್ದಾರೆ. ಈಗ ನಾವಿಲ್ಲಿ ಏನು ಮಾಡಬೇಕು ಅಂತಂದ್ರೆ, ಅವ್ರು ಏನಂತ ಹೇಳಿದ್ದಾರೆ ಅಂದ್ರೆ, ಡಿಇ ಸಮಾಂತರ ಬಿ ಸಿ ಅಂತ ಹೇಳಿದ್ದಾರೆ. ಏನಂದ್ರೆ ಡಿಇ ಸಮಾಂತರ ಬಿ ಸಿ ಅಂತ ಕೊಟ್ಟಿದ್ದಾರೆ. ಅಂದ್ರೆ ನಾವಿಲ್ಲಿ ಏನು ಅಪ್ಲೈ ಮಾಡ್ಬೋದು ಅಂದ್ರೆ, ಥೇಲ್ಸ್ನ ಪ್ರಮೇಯವನ್ನ ಅಪ್ಲೈ ಮಾಡ್ಬೋದು. ಥೇಲ್ಸ್ನ ಪ್ರಮೇಯದ ಪ್ರಕಾರ ಏನಕ್ಕೆಪ್ಪ ಅಂತಂದ್ರೆ, ಎಡಿ ಡಿವೈಡೆಡ್ ಬೈ ಡಿ ಬಿ ಏನಾಗುತ್ತೆ, ಎಡಿ ಡಿವೈಡೆಡ್ ಬೈ ಡಿ ಬಿ ಆಗುತ್ತೆ, ಈಸ್ ಈಕ್ವಲ್ ಟು ಎಇ ಡಿವೈಡೆಡ್ ಬೈ ಏನಾಗುತ್ತೆ, ಎಇ ಡಿವೈಡೆಡ್ ಬೈ ಇಸಿ ಆಗುತ್ತೆ. ಇಲ್ಲಿ ನೋಡಿ, ಎಡಿ ಅಂದ್ರೆ ಎಷ್ಟು ಕೊಟ್ಟಿದ್ದಾರೆ ಅವರು, 1.5 ಕೊಟ್ಟಿದ್ದಾರೆ. ಡಿ ಬಿ ಅಂದ್ರೆ ಎಷ್ಟು ಕೊಟ್ಟಿದ್ದಾರೆ, 3 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಎಇ ಅಂದ್ರೆ ಎಷ್ಟು ಕೊಟ್ಟಿದ್ದಾರೆ, 1 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಏನು ಮಾಡ್ಬೇಕು ನಾವೀಗ, ಇಸಿ ಅನ್ನ ನಾವು ಕಂಡುಹಿಡಿಬೇಕು. ಈಗ ನಾವೇನು ಮಾಡೋಣ ಅಂದರೆ, ಓರೆ ಗುಣಾಕಾರ ಮಾಡೋಣ. ಏನಾಗುತ್ತೆ ನೋಡೋಣ, 1.5 ಇಂಟು ಇದೇನಾಗುತ್ತೆ, ಇಸಿ ಈಸ್ ಈಕ್ವಲ್ ಟು 1 ಇಂಟು 3 ಆಗುತ್ತೆ. ಈಗ ನೋಡಿ, 1.5 ಇಸಿ ಈಸ್ ಈಕ್ವಲ್ ಟು 3 ಅಂದರೆ 3 ಆಗುತ್ತೆ. ಈಗ ಇಲ್ಲಿ ನೋಡಿ, ಇಸಿ ಈಸ್ ಈಕ್ವಲ್ ಟು 3 ಇಂಟು 1.5 ಇದ್ದಿದ್ದು ಈ ಕಡೆ ಬಂದರೆ ಏನಾಗುತ್ತೆ, ಡಿವೈಡೆಡ್ ಬೈ 1.5 ಆಗುತ್ತೆ. ಈಗ ನಾವು ಈ ಥರ ಇದನ್ನ ಈಸಿಯಾಗಿ ಬಿಡಿಸ್ಕೋಬೋದು. 3 ಇದನ್ನು 1.5 ಇದನ್ನು ಹೆಂಗೆ ಬರಿಬೋದು ನಾವು, 15 ಡಿವೈಡೆಡ್ ಬೈ 10 ಅಂತ ಬರಿಬೋದು. ಇಸಿ ಈಸ್ ಈಕ್ವಲ್ ಟು 3 ಡಿವೈಡೆಡ್ ಬೈ 15. ಇದು 10 ಇದ್ದಿದ್ದು ಮೇಲ್ಗಡೆ ಹೋದರೆ ಹೋಗುತ್ತೆ. 5 2 5 3 3 1 ಆಗುತ್ತೆ. ಇಸಿ ಎಷ್ಟು ಬರುತ್ತೆ, ಇಸಿ ಈಸ್ ಈಕ್ವಲ್ ಟು 2 ಸೆಂಟಿಮೀಟರ್ ಬರುತ್ತೆ. ನಮ್ಗೆ ಇಲ್ಲಿ ಎಷ್ಟು ಬಂತು ಆನ್ಸರ್, ಇಸಿ ಅಂದರೆ ನಮ್ಗೆ ಇಲ್ಲಿ ಎಷ್ಟು ಬಂತು, ಇಸಿ ಕಂಡುಹಿಡಿ ಅಂತ ಹೇಳಿದ್ದಾರೆ. ಇಸಿ ಅಂದರೆ ಎಷ್ಟು ಬಂತು, ನಮ್ಗೆ ಇಲ್ಲಿ 2 ಸೆಂಟಿಮೀಟರ್ ಬಂತು. 1.5ನ ನಾವು ಹೆಂಗೆ ಬರಿತೀವಿ, 15 ಡಿವೈಡೆಡ್ ಬೈ 10 ಅಂತ ಬರಿತೀವಿ. ಇಲ್ಲಿ 3 ಡಿವೈಡೆಡ್ ಬೈ 15, ಇದು 10 ಕೆಳಗಡೆ ಇದ್ದಿದ್ದು ಮೇಲೆ ಹೋಗುತ್ತೆ, ಎಷ್ಟಾಗುತ್ತೆ, ಇಂಟು 10 ಆಗುತ್ತೆ. ಇಲ್ಲಿ 5 2 10, 5 3 15, ಇಲ್ಲಿ 3 1 ಹೋಗುತ್ತೆ. ಇಲ್ಲಿ ಏನು ಉಳಿತೆ, 2 ಉಳಿತೆ. ಅಂದರೆ ಏನಾಯಿತು, ಇಸಿ ಈಸ್ ಈಕ್ವಲ್ ಟು 2 ಸೆಂಟಿಮೀಟರ್ ಅಂತ ನಾವು ಹೇಳ್ಬೋದು. ಈಗ ಎರಡನೇ ಇದರಲ್ಲಿ ಏನು ಚಿತ್ರದಲ್ಲಿ ಏನು ಕೇಳಿದ್ದಾರೆ ಅಂತ ಅಂದರೆ, ಅವರು ಎಡಿ ಅನ್ನ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ನಮಗೆ ಮೊದಲು ಏನೇನು ಕೊಟ್ಟಿದ್ದಾರೆ ಅಂತ ನಾವು ಬರ್ಕೊಳ್ಳೋಣ. ಎಇ ಅಂದರೆ ಎಷ್ಟು, 1.8 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ ಎಇ ಅಂದರೆ. ಆಮೇಲೆ ಏನು ಕೊಟ್ಟಿದ್ದಾರೆ, ಡಿ ಬಿ ಎಷ್ಟು ಕೊಟ್ಟಿದ್ದಾರೆ, 7.2 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಇಸಿ ಎಷ್ಟು ಕೊಟ್ಟಿದ್ದಾರೆ, ಇಲ್ಲಿ 5.4 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ನಮಗೇನು ಕಂಡುಹಿಡಿ ಅಂದಿದ್ದಾರೆ ಅವರು, ಎಡಿ ಅನ್ನ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಎಡಿ ಎಷ್ಟು ಅಂತ ಅವರು ಕೇಳಿದ್ದಾರೆ. ಇಲ್ಲಿ ಏನು ಕೊಟ್ಟಿದ್ದಾರೆ, ಚಿತ್ರ 1 ಮತ್ತು 2ರಲ್ಲಿ ಡಿಇ ಸಮಾಂತರ ಬಿ ಸಿ ಅಂತ ಕೇಳಿದ್ದಾರೆ. ಅಂದರೆ ಡಿಇ ಸಮಾಂತರ ಬಿ ಸಿ ಅಂತ ಕೊಟ್ಟಿದ್ದಾರೆ. ಅಂದರೆ ನಾವಿಲ್ಲಿ ಏನು ಮಾಡ್ಬೋದು, ಥೇಲ್ಸ್ನ ಪ್ರಮೇಯವನ್ನು ಅಪ್ಲೈ ಮಾಡ್ಬೋದು. ಥೇಲ್ಸ್ನ ಪ್ರಮೇಯದ ಪ್ರಕಾರ ಏನು ಬರಿಬೋದು ನಾವೀಗ, ಎಡಿ ಡಿವೈಡೆಡ್ ಬೈ ಡಿ ಬಿ ಅಂತ ಬರಿಬೋದಾ, ಎಡಿ ಡಿವೈಡೆಡ್ ಬೈ ಡಿ ಬಿ ಈಸ್ ಈಕ್ವಲ್ ಟು ಎಇ ಡಿವೈಡೆಡ್ ಬೈ ಇಸಿ ಅಂತ ಬರಿಬೋದು. ಈಗ ನೋಡಿ ಇನ್ನೊಂದ್ಸರ್ತಿ, ಎಡಿ ಡಿವೈಡೆಡ್ ಬೈ ಡಿ ಬಿ ಈಸ್ ಈಕ್ವಲ್ ಟು ಎಇ ಡಿವೈಡೆಡ್ ಬೈ ಇಸಿ ಅಂತ ಬರ್ತಿದ್ದೀನಿ. ಈಗ ನೋಡಿ, ಎಡಿ ಅಂದರೆ ಕಂಡು ಹಿಡಿಬೇಕು, ಅದು ಹಾಗೆ ಇರಲಿ. ಡಿ ಬಿ ಅಂದರೆ ಏನು ಕೊಟ್ಟಿದ್ದಾರೆ,
7.2 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ಎ ಇ ಅಂದರೆ ಎಷ್ಟು ಕೊಟ್ಟಿದ್ದಾರೆ 1.8 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಇ ಸಿ ಅಂದರೆ ಎಷ್ಟು ಕೊಟ್ಟಿದ್ದಾರೆ 5.4 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಈಗ ನೋಡಿ ಎ ಡಿ ಈಸ್ ಈಕ್ವಲ್ ಟು 1.8 ಡಿವೈಡೆಡ್ ಬೈ 5.4. ಇದು ಡಿವೈಡೆಡ್ ಬೈ 7.2 ಇದ್ದಿದ್ದು ಈ ಕಡೆ ಬಂದರೆ ಏನಾಗುತ್ತೆ ಇಂಟು 7.2 ಆಗುತ್ತೆ. ಇಲ್ಲಿ ನಾವು ಹೇಗೆ ಇದನ್ನು ಮಾಡ್ಬೋದು ಅಂದರೆ 18 ಅಂದರೆ 18 3 54, ಇಲ್ಲಿ ಪಾಯಿಂಟ್ ಇರೋದ್ರಿಂದ 0.3 ಬರುತ್ತೆ. 3 ಅಂದರೆ ಎಷ್ಟಾಗುತ್ತೆ 3 24 72 ಆಗುತ್ತೆ. ಇಲ್ಲೇನಿದೆ ಪಾಯಿಂಟ್ ಇದೆ, ಅದಕ್ಕಾಗಿ ಪಾಯಿಂಟ್ ಕೊಟ್ಟಿದ್ದೀನಿ. ಎ ಡಿ ಎಷ್ಟು ಬರುತ್ತೆ ನಮಗೀಗ ಎ ಡಿ ಈಸ್ ಈಕ್ವಲ್ ಟು 2.4 ಸೆಂಟಿಮೀಟರ್ ಅಂತ ಬರುತ್ತೆ. ಎ ಡಿ ಎಷ್ಟು ಬಂತು 2.4 ಸೆಂಟಿಮೀಟರ್ ಬಂತು. ಇ ಸಿ ಎಷ್ಟು ಬಂತು 2 ಸೆಂಟಿಮೀಟರ್ ಅಂತ ನಮಗೆ ಏನು ಬಂತು ಆನ್ಸರ್ ಬಂತು.